ಪಿಡಬ್ಲ್ಯೂಡಿನವರು ರೋಡ್ ಹಾಕ್ತೀವಿ ಅಂತ ಹೇಳಿ ರಸ್ತೆ ಬದಿಗಿರೋ ನಮ್ಮ ಕಾರ್ ಮರನ ಕಡ್ದು ತಾರ್ ಕಾಸ್ಕೊಳ್ತಾರೆ. ಈ ನನ್ನ ಮಕ್ಕಳು ಕರೆಂಟ್ ನಾವು ಟೆಲಿಫೋನ್ ಅವರು ಲೈನ್ ಹಾಕ್ತೀವಿ ಮಾಡ್ತೀವಿ ಅಂತ ಹೇಳಿ ಸಾವಿರಾರು ಎಕರೆ ಕಾಡನ್ನ ಕಡ್ದು ಹಾಳು ಮಾಡ್ತಾರೆ. ಸರ್ಕಾರ ಬೇರೆ ಇತ್ತೀಚೆಗೆ ಪ್ರತಿ ಹಳ್ಳಿಗೂ ಟೆಲಿಫೋನು ಕರೆಂಟ್ ಅಂತ ಪಾಲಿಸಿ ಓಡಿಸ್ಬಿಟ್ಟಿದೆ. ಇವರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗಾಯ್ತು. ನೀವು ಹೇಳಿ ಅವನು ಗೌರ್ಮೆಂಟ್ ಎಂಪ್ಲಾಯೇ, ಐ ಆಮ್ ಆಲ್ಸೋ ಗೌರ್ಮೆಂಟ್ ಎಂಪ್ಲಾಯ್. ಆದ್ರೆ ಇವನ್ ಬಾಲನ ಹೀಗೆ ಬಿಚ್ಚೋಡ್ಬಿಟ್ರೆ ನಾಳೆ ನನ್ನ ಬಾಲ ಕಟ್ ಮಾಡ್ತಾನೆ. ನೀವೇ ಹೇಳಿ ಸರ್, ಇಂತ ನನ್ನ ಮಕ್ಕಳಿಗೆಲ್ಲ ಬುದ್ಧಿ ಕಲಿಸ್ಬೇಕೋ ಬೇಡವೋ? ಹಾಗಾದ್ರೆ ನಮ್ದು ಕೊಡ್ಲಿಕ್ಕೆ ತರ್ಪಣ ಬಿಡೋದು ಒಳ್ಳೇದು. ತರ್ಪಣ ಯಾಕೆ ಸರ್ ಬಿಡ್ತೀರಾ? ಕೇಸ್ ಇತ್ಯರ್ಥ ಆಗ್ಲಿ, ತಪ್ಪು ಅವಂದು ನಂದು ಗೊತ್ತಾಗುತ್ತಲ್ಲ. ನೀವು ಯಾವಾಗ ಇಂಥ ಕೇಸ್ಗಳಲ್ಲಿ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ನೀವು ಹಾಗೆ ನೀವು ಅವರು ಕಲಿಸ್ಬೇಕಂತಿರ್ತಾರೆ. ಕಲಿಯೋದಕ್ಕೆ ಯಾರಾದ್ರೂ ತಯಾರಿರ್ತಾರೆ ಇಂಥ ಕೇಸ್ಗಳು ಇತ್ಯರ್ಥ ಆಗೋದು. ನೋಡಿ ಸರ್, ಈಗ ಕೊಡ್ಲಿ ಕೊಡೋಕ್ ಆಗೋದಿಲ್ಲ. ಆಫೀಸ್ ಹೊರಗಡೆ ನೀವೇ ನೋಡಿದಿರಾ, ಅಂಬಾಸಿಡರ್ ತಗೊಂಡಿದ್ದೀವಿ ಲೈನ್ ಅಲ್ಲಿ ನಿಂತೀವಿ ಅಂತ. ಅವನು ನಿಮ್ ಕೊಡ್ಲಿ ತರನೇ ಕಾನ್ಸಿಫಿಕೇಟೆಡ್ ಮಾಡಿ ತಂದಿರೋದು. ಗಂಧ ಸಾಗಾಣಿಕೆ ಕಾರ್ ತಂದದ್ದು ಕಳ್ಮಾನ ಸಾಗಿಸಿದ್ದದ್ದು. ನಿಮ್ಮ ಕೊಡ್ಲಿ ಏನು ಕಳ್ಮಾನಲ್ಲ ಬಿಡಿ, ಕೇಸ್ ಇತ್ಯರ್ಥ ಆದ್ಮೇಲೆ ಕೊಡ್ತೀನಿ. ವಾರಸ್ಥಳ ಬಂದಿಲ್ಲ ಅಂದ್ರೆ ಹರಾಜಾಗ್ತೀನಿ. ಸರಿ ಬಿಡಿ ನಾಗರಾಜ್, ನಾನು ಬೇರೆ ಕಡೆ ತಗೋತೀನಿ. ನಾನು ಬಂದಿದ್ದೆ ಯಾಕಂದ್ರೆ ನೀವಿಬ್ರು ಸರ್ಕಾರಿ ಇಲಾಖೆಗಳಾಗಿದ್ದು ಅದೇ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕೊಳ್ತೀರಿ ಅಂತ ಕೇಳೋದಕ್ಕೆ. ನಿಧಾನವಾಗಿ ನನಗೆ ಎಲ್ರಿಗೂ ಬುದ್ಧಿ ಕಲಿಸಿದ ಮೇಲೆ ಕೊಡ್ತೀನಿ ಅಂದ್ರಲ್ಲ, ಆವಾಗಲೇ ಕೊಡಿ. ಏನ ಯಾಕೋ ಮರ ಕಡಿತಿದೆ ಅಂತ ಕೇಳಿದಕ್ಕೆ ಏನಂದೆ? ಕೇಳ್ಕೊಳ್ಳಿ ಅಂದೆ. ಏನಂದೆ? ಕೇಳ್ಕೊಳ್ಳಿ ಅಂತ ಉಂಟಾಗಿ ಮಾತಾಡ್ತೀಯ. ನನ್ನ ಮಗನೇ ಲಾಕಪ್ ಹಾಕಿ ಬೆಂಡೆ ತಿರುತ್ತೇನೆ. ಏ ರಾಮಪ್ಪ, ಕೊಡ್ಲಿ ಕೊಟ್ಟು ಕಳ್ಸ. ಸ್ವಾಮಿ, ಮರ ಕಡ್ದದ್ ನಾನಲ್ಲ, ಕೃಷ್ಣೇಗೌಡ ಆನೆ ಬೀಳಿಸಿದ್ದು. ಮತ್ತೆ ಹೇಳಿಕೆ ಕೂಡ ಅದನ್ನ ಹೇಳ್ಕೊಂಡ್ ಬಂದು ಅಂಬಾಜಿ ಕಟ್ಟಾಕಿ ಗಾಡಿ ಬರೇ ಹಾಕ್ತೀನಿ. ಒಂದು ಸರ್ಕಾರ ಬರವಣಿಗೆಯಲ್ಲಿ ಇರ್ಬೇಕಾಗತ್ತೆ. ಏ ರಾಮಪ್ಪ, ದನ ಕಾಯ್ತಿದ್ದೇನೆ, ಕೊಡ್ಲಿ ಸಾಕ? ಸರಿ ಸರ್, ತಗೊಳ್ಳಿ ನಿಮ್ ಪಟ್ಟಿನ. ಆನೆಯನ್ನು ಕಾನ್ಸಿಫಿಕೇಟ್ ಮಾಡಿ ತರುವುದು ಅಂಬಾಸಿಡರ್ ಕಾರ್ ತಂದಷ್ಟು ಸುಲಭನಾ? ಮತ್ತೇನ ಹೇಳಿದ್ದು? ಇನ್ನೊಂದು ವಿಷಯ ಕೇಳಬಿಟ್ಟು ನಾವೆಲ್ಲ ಕಷ್ಟ ಅನುಭವಿಸುವುದು ಆ ಕೃಷ್ಣಗೌಡ ಆನೆಯಿಂದ ಸರ್. ಆ ಆನೆಗೆ ಹೆಂಡ ಕುಡಿಸಿದ್ರೆ ಏನಾಗ್ಬೋದು ಹೇಳಿ? ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡ್ತದೆ. ಕುಶಾಲಿಗಿಂತ ಸೊಂಡು ಬೆತ್ತಿ ಬೀಸಿದ್ರೆ ಸಾಕಲ್ಲ ಸರ್. ನಮ್ಮಂತವ್ರು ನಮೋ ಶಿವಾಯ. ಅಲ್ಲ ದುರ್ಗಪ್ಪ, ಆನೆಗಳಂದ್ರೆ ಅಷ್ಟೊಂದು ಜೀವ ಭಯವೇನು ನಿನಗೆ? ಮೊನ್ನೆ ಸುಮಾರು ಕಾಡಾನೆಗಳು ನಮ್ಮ ತೋಟದೊಳಗೆ ನುಗ್ಗಿದ್ದು ಗೊತ್ತಾ? ಏನ್ ಹೇಳಿದ್ರಿ ಸರ್? ಸಾಯೋದಕ್ಕೆ ಎದುರು ಅಂತ ತಿಳ್ಕೊಂಡಿರ? ಲೈನ್ ಮ್ಯಾನ್ ಕೆಲಸ ಸೇರಿದ್ಮೇಲೆ ಪ್ರಾಣ ಮೇಲೆ ಆಸೆ ಇಟ್ಕೊಂಡ್ರೆ ಆಗುತ್ತೆ ಸರ್. ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ ಮ್ಯಾನ್ಗಳು ಯಾರಾದ್ರು ಈವರೆಗೆ ಸರ್ವಿಸ್ ಮುಗಿಸಿರೋದು ನೋಡಿದ್ರೆ ಸರ್, ಅದು ಕರೆಂಟಿನ ಕೆಲಸ ಸರ್, ಕರೆಂಟಿನ ಕೆಲಸ. ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರು ನಮ್ಮಂತವ್ರು ನಮೋ ಶಿವಾಯ. ಅಲ್ಲ ದುರ್ಗಪ್ಪ, ಆ ಕೃಷ್ಣೇಗೌಡರ ಆನೆ ಮೇಲೆ ಅಷ್ಟೊಂದು ಕೋಪ ನಿಮಗೆ? ನೋಡಿ ಸರ್, ಅದು ಒಂದಲ್ಲ ಎರಡು ರಾತ ಅಂತ. ನಿನ್ನೆ ರಾತ್ರಿ ಲಾರಿ ಡ್ರೈವರ್ ನನ್ನ ಬಂದಿದೆ. ಏನೋ ನಿನ್ನೆ ರಾತ್ರಿ ಲಾರಿ ಡ್ರೈವರ್ ನನ್ನ ಬಂದಿದೆ ಸರ್. ಹೌದು, ಒಂದು ದಿನ ಶಿವನೇಗೌಡರ ಸಾಮಿಲ್ನಲ್ಲಿ ಕಳ್ಳನಾಟ ಇಳಿಸಲು ಆನೆಯನ್ನು ರಾತ್ರೋರಾತ್ರಿ ಕರೆದುಕೊಂಡು ಹೋದರು. ಹೌದು, ಈಚೆಗೆ ಮರ ಕಡಿಯುವುದರ ಬಗ್ಗೆ, ನಾಟ ಸಾಗಿಸುವುದರ ಬಗ್ಗೆ ಸರ್ಕಾರದ ಕಾನೂನುಗಳ ವಿಪರೀತ ಬಿಗಿ ಆದ್ದರಿಂದ ಸಾಮಿಲಿನಲ್ಲಿರುವಂತಹ ಕೆಲಸವೆಲ್ಲ ರಾತ್ರೋರಾತ್ರಿ ನಡೆಯುತ್ತಿತ್ತು. ಆನೆ ಮತ್ತು ಆನೆಯ ಮಾವುತ ಇಬ್ಬರು ತಮ್ಮ ತಮ್ಮ ಪೊಟಾಷ್ ಕುಡಿದು ಬಿಗಿಯಾಗಿದ್ದರು. ಮಾವುತನಿಗೆ ರಾತ್ರಿ ಸಹ ಕೆಲಸ ಮಾಡಬೇಕಲ್ಲ ಎಂದು ಸಿಟ್ಟೇ ಬಂದಿತ್ತು. ಎಂತ ಸಾ ರಾತ್ರಿ ಹೇಳಿ ಕಸ ಮಾಡಕ ನನ್ನ ಕಷ್ಟ ನಿಮ್ಗೆ ಗೊತ್ತಾನ? ಸಾಮಿಲ್ನೊಳಗಡೆ ಲೋಡ್ ಲಾರಿ ನಿಂತಿತು. ಕ್ಲೀನರ್ ನಾಯಕ್ ಟೀ ಕುಡಿದು ಬರಲು ಹೋಟೆಲ್ಗೆ ಹೋಗಿದ್ದರು. ಡ್ರೈವರ್ ಒಬ್ಬನೇ ನಿದ್ದೆ ಮುಟ್ಟಿನಲ್ಲಿ ತೂಗುಡಿಸುತ್ತಾ ಸ್ಟೀರಿಂಗ್ ಚಕ್ರದ ಮೇಲೆ ತಲೆ ವಾಲಿಕೊಂಡು ಅರೆನಿದ್ದೆಯಲ್ಲಿದ್ದ. ಶರಾಬಿನ ನಿಷೇಧಿದ್ದ ವೇಳೆಗೆ ಆಟಕ್ಕೂ ಲಾರಿಗೂ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಬೇಕೆನ್ನುವುದು ಮರೆತೇ ಹೋಗಿತ್ತು. ಹಿಂದೆ ಮುಂದೆ ನೋಡದೆ ಮಾವುತ ಆನೆಗೆ ಲಾರಿ ಮೇಲಿನ ತಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ.
ಹೆಚ್ಚಿನ ಅಪಾಯವೇನೂ ಆಗಿರಲಿಲ್ಲ. ಆದರೆ ದಾರಿಯಲ್ಲಿದ್ದ ಮಣಬಾರ್ದ ಅಜ್ಜ ಡ್ರೈವರ್ ಮಹಾಶಯನ ಮೇಲೆ ತಲೆಯ ಮೇಲೆ ಬಿದ್ದು ಕಾಮಕ್ ಕೀಮಕ್ ಎನ್ನದೆ ಪರಂಧಾಮಕ್ಕೆ ಹೋದ. ಕುಡಿತದ ಮಧ್ಯದಲ್ಲಿದ್ದ ವೇಲಗಳಿಗೆ ಇದೇಕೆ ನಾಟ ಉರುಳುವ ಬದಲು ಲಾರಿಯೇ ಉರುಳಿದೆಯಲ್ಲ ಎನ್ನುವುದು ಅರ್ಥವಾಗಲಿಲ್ಲ. ಇದೇಕೆ ನಾಟ ಉರುಳುವ ಬದಲು ಲಾರಿ ಉರುಳಿದೆ? ಇದಕ್ಕೆಲ್ಲ ಅನ್ಯ ಕಾರಣ ಇಲ್ಲ. ಆ ಕ್ಲೀನರು ನಾಟ ಲಾರಿ ಕಡೆ ಅಗ್ಗನೆ ಬಿಡ್ತಾರೆ ಎತ್ತಲೇ ಹೋಗಿದ್ದ. ಏನಿದು ನಾಟ ಬಿಡೋದ್ಬಿಟ್ಟು ಲಾರಿ ಸಮೇತ ಬಿಡ್ಬೇಕಲ್ಲ. ನಾಟ ಲಾರಿ ನಾಟ ಲಾರಿ ಕಡೆ ಅಗ್ಗನೆ ಬಿಡ್ತಾರೆ ಎತ್ತಲೇ ಹೋಗಿದ್ದೆ. ನನ್ನ ಮಗನೇ, ನೀನು ನಿನ್ನ ಆನೆ ನನ್ನ ಡ್ರೈವರ್ ಅನ್ನ ಸಾಯಿಸ್ಬಿಟ್ಟಿದ್ರಲ್ರೋ. ಎಂತ ಕಜ ತೆಗೆದು ಇಲ್ಲ ಸ್ವಾಮಿ ಇಲ್ಲ, ನಾನು ಕೊಡ್ಲಿಲ್ಲ. ಓನರ್ ಕ್ಲೀನರ್ ಡ್ರೈವರಣ್ಣ ಟ್ರಿಪ್ಪಿಗೆ ಹೋಗೋಗಿದ್ ಕಡೆ ಒಂದೊಂದ್ ಕಡೆ ಒಂದೊಂದೇ ಸಂಸಾರ ಮೇಂಟೈನ್ ಮಾಡಿದ್ದಾರೆ. ಬೇಡ 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 ಅಂದ್ರು ಬರೀ 17 ಸಂಸಾರ ಮಾಡಿ. ಏನಾದ್ರು ನಿನಗೂ ಒಂದ್ ಸಂಸಾರ ಕೊಡ್ತೀನಿ ಅಂತ ಹೇಳಿದ್ದಲ್ಲ. ಯಾವಳ ಇಟ್ಕೊಂಡನ ಯಾವಳ ಕಟ್ಕೊಂಡನ ಯಾವಳಿಗಪ್ಪ ಕಳ್ಸೋದು. ಅರೇ ಭಗವಾನ್, ಏ ಕ್ಲೀನರು, ಯಾರಿಗೂ ಹೇಳ್ಬೇಡ, ನೀನು ಹೋಗು. ನಾನು ನೋಡ್ಕೊತೀನಿ, ಹೋಗ ನೀನು. ಇದು ಹಾಗೆ ಹತ್ರ ಹೋಗ. ಏನ್ ಮಾಡೋದು? ಶಿವನೇ ಕೊಟ್ಟಲ್ಲ, ಊರಲ್ಲಿ ಇಲ್ಲ. ಆನೆಯನ್ನು ರಾತ್ರಿ ಕರೆದುಕೊಂಡು ಬಂದೆಂದು ಪೊಲೀಸ್ನವರಿಗೆ ಗೊತ್ತಾದ್ರೆ ಕ್ರಮಬದ್ಧವಾಗಿ ಕೈಗೊಳ್ತಾರೆ. ಆನೆಯನ್ನು ಸೀಜ್ ಮಾಡ್ತಾರೆ, ಲಾರಿಯನ್ನು ಸೀಜ್ ಮಾಡ್ತಾರೆ. ಈ ಕ್ಲೀನರ್ಗೂ ಮಾವುತನಿಗೂ ಕಮ್ಮಿ ಎಣಿಸಬೇಕಾಗುತ್ತೆ. ಈ ಡ್ರೈವರ್ ಅವನು ಇಲ್ಲೇ ಸುಟ್ಟು ಬಿಟ್ರೆ ಒಳ್ಳೆಯದು. ಏನೇ ಜಂಬರ್, 3-4 ದಿವಸ ಆದ್ರೂ ಪೋಸ್ಟ್ಗಳೇ ಕೊಟ್ಟಿಲ್ವಲ್ಲೋ? ಅಯ್ಯೋ, ಮದುವೆ ಮನೆಗೆ ಆಗ್ತಾ ಅಲ್ವಾ ಸರ್? ನಿಮ್ದಕ್ಕೆ ಹೋಗೋದಿಲ್ಲ. ಇವತ್ತು ಕೊಟ್ಟರು ಒಂದೇ, ನಾಳೆಗೆ ಕೊಟ್ಟರು ಒಂದೇ. ಜಬ್ಬರ್ ಲೈನ್ಮನ್ ದುರ್ಗಪ್ಪನ ಹಾಗೆ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿದ್ದ ಮನುಷ್ಯ. ಹೆಸರಿಗೆ ಕೇಂದ್ರ ಸರ್ಕಾರದ ನೌಕರನಷ್ಟೇ. 16 ವರ್ಷದಿಂದ ಕೆಲಸ ಮಾಡುತ್ತಿದ್ದರೂ ಪರ್ಮಿಟ್ ಇಲ್ಲದ ಕಾರಣ ಇವನ ಸಂಬಳ 60 ರೂಪಾಯಿ. ಆ ಸಂಬಳ ಇವನ ಹೊಟ್ಟೆ ಬರೆಯಲು ಸಾಧ್ಯವಾಗದೆ ನೂರಾರು ಪತ್ರಿಕೆಗಳ ಏಜೆನ್ಸಿ ತೆಗೆದುಕೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರರು ಮಾಡಿಸಲು ಪ್ರಯತ್ನಿಸುತ್ತಿದ್ದ. ಹೀಗೆ ನಾನೊಮ್ಮೆ ಹೊಸದಾಗಿ ತೆಗೆದುಕೊಂಡಿದ್ದ ಕ್ಯಾಲ್ಕುಲೇಟರ್ನಿಂದ ಲೆಕ್ಕ ಹಾಕಿ, ನೀನು 12 ವರ್ಷಕ್ಕೆ ಸುಮಾರಾಗಿ 2 ಲಕ್ಷ ಕಿಲೋಮೀಟರ್ ನಡೆದಿದ್ಯಾ. ನಿನ್ನ ಮೂಗಿನ ನೇರಕ್ಕೆ ನೆಟ್ಟಾಗಿ ನಡೆದಿದ್ರೆ ಇಡೀ ಭೂಮಂಡಲವನ್ನೇ ಸುಟ್ಟು ಹಾಕುತ್ತಿದೆ ಎಂದು ಹೇಳಿದೆ. ಹೀಗೆ ವೆಟರನರಿ ಆಸ್ಪತ್ರೆ ಎದುರು ನನ್ನ ನೋಡಿ ಜಬ್ಬರ್ ಕುಂಟುತ್ತಾ ಬಂದ. ಏನೇ ಜಬ್ಬರ್, 3-4 ದಿವಸ ಆದ್ರೂ ನೀನು ಮುಖನೇ ತೋರಿಸಿಲ್ವಲ್ಲೋ? ಸರ್, ಹ್ಯಾಂಡ್ ಪೋಸ್ಟ್ ಹತ್ರ ನಮ್ಗೆ ಒಂದು ಹುಚ್ಚಿನ ಆಗ ಕಚ್ಚಿಬಿಡುತ್ತೆ ಸರ್. ಅದಕ್ಕೆ ಇಂಜೆಕ್ಷನ್ಗೆ ತಗೋಬೇಕಿತ್ತು. ಹಾ ಸರ್, ನಾವು ನಿಮ್ಮ ಪೋಸ್ಟ್ ಕಟ್ಟಿದ್ದಿಲ್ಲ ತಗೊಳ್ಳಿ. ಅಲ್ಲಯ್ಯ, ನಾಯಿ ಕಚ್ಚಿಸ್ಕೊಂಡು ಇಂಜೆಕ್ಷನ್ ತೆಗೆದುಕೊಳ್ಳೋದಕ್ಕೂ ಪೋಸ್ಟ್ಗಳ ಡೆಲಿವರಿ ಕೊಡದೆ ನಿನ್ನ ಜೋಳಿಗೆ ಒಳಗೆ ಇಟ್ಕೊಂತಿರೋದಕ್ಕೂ ಏನೇ ಸಂಬಂಧ? ಏನ್ ಮಾಡೋದು ಸರ್, ಇತ್ತೀಚೆಗೆ ಹುಚ್ಚುನಾಯಿಗಳು ಹೆಚ್ಚಾಗ್ಬಿಟ್ಟು ಈಗ ಬರೋದೆಲ್ಲ ಕಚ್ಬಿಟ್ಟಿವೆ. ನಮ್ದು ಊರಿಗೆ ಇಂಜೆಕ್ಷನ್ ಇಲ್ವಂತೆ.
ಪ್ರತಿ ಮನೆ ಮುಂದೆ 4-5 ನಾಯಿಗೆ ಮಲಗಿರುತ್ತೆ ಸರ್. ಅದು ಯಾಕೆ ಗಂಟೆಗೆ ಕಾಯ್ಕೊಂಡು ಮಲಗಿರುತ್ತೋ ಏನೋ, ಅಂತೂ ವರ್ಷದಲ್ಲಿ ಒಂದಲ್ಲ ಒಂದು ಹುಚ್ಚು ನಾಯಿಗೆ ನಮಗೆ ಕಚ್ಚಿ ಬಿಡುತ್ತೆ ನೋಡಿ ಸರ್. ಅದಕ್ಕೆ ಹುಚ್ಚು ಬಂದ್ಮೇಲೆ ಔಷಧಿಗೆ ಇಲ್ವಂತೆ ಸರ್. ಅದಕ್ಕೆ ಒಟ್ಟಿನಲ್ಲಿ ಒಟ್ಟಿಗೆ 14 ಇಂಜೆಕ್ಷನ್ ಚುಚ್ಚಿಸ್ಕೊತೀವಿ ನೋಡಿ. ಆ ವೆಟರ್ನರಿ ಪುಟ್ಟಯ್ಯ, ಹುಚ್ಚು ನಾಯಿಗಳಿಗೆ ಇಂಜೆಕ್ಷನ್ ಇಲ್ವೇನೋ? ಹುಚ್ಚುನಾಯಿಗೆ ಇಂಜೆಕ್ಷನ್ ಏನು ಇದೆ ಸರ್, ಆದ್ರೆ ಗ್ಯಾರಂಟಿ ಇಲ್ಲ. ದನ ಬೇಕಾದ್ರೂ ಏನಾದ್ರು ತಗೋಬಹುದು. ಈ ಮನುಷ್ಯರ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ವಾರದಿಂದ ಕರೆಂಟ್ ಇಲ್ಲ ನೋಡಿ. ಫ್ರಿಡ್ಜ್ ಒಳಗೆ 1000 ರೂಪಾಯಿ ಔಷಧಿ ಇಟ್ಟಿರ್ತೀವಿ. ಈ ಆಳು ಕರೆಂಟ್ ಅವ್ರಿಗೆ ಏನಾದ್ರು ಗೊತ್ತಾಗುತ್ತಾ ಹೇಳಿ? ಒಟ್ಟಿನಲ್ಲಿ ನೈಟ್ ಬಂದಿದೆ ಅಂತ ಕರೆಂಟ್ ತಂದಾಕ್ಬಿಡ್ತಾರೆ. ಯಾರ್ಯಾರಿಗೋ ಎಷ್ಟೆಷ್ಟು ನಷ್ಟ ಆಗುತ್ತೆ ಅಂತ ಏನಾದ್ರು ಯೋಚನೆ ಮಾಡ್ತಾರೆ ಸರ್. ನಿಮ್ಮೊಂದು ಚೆನ್ನಕ್ಕೂ ಅಂತ ಇವಾಗ ಸರ್, ಇಲ್ಲದಿದ್ರೆ ಸರಿ ಹೋಗೋದಿಲ್ಲ. ನಮ್ಮಂತರ ಮಾತಿಗೆ ಬಿಲ್ಕುಲ್ ಬಗ್ಗೋದಿಲ್ಲ. ನಿನ್ನೆ ಹುಚ್ಚು ನಾಯಿ ಕಚ್ಚಿನಿಂದ ಸುಮಾರು ಜನಗಳು ಬಂದಿದ್ರು. ಫ್ರಿಡ್ಜ್ ಕೆಲಸ ಮಾಡ್ತೀರಾ, ಸಿರಮ್ ಕೆಟ್ಟೋಗಿದೆ ಅಂತ ಅವನ್ನೆಲ್ಲ ಹಿಂದಕ್ಕೆ ಕಳಿಸಿದೆ ಸರ್. ಹೊಸ ಸಿರಮ್ ಕಳ್ಸೋದಕ್ಕೆ 300 ಹಿಂದೆಂಟ್ ಹಾಕಿದ್ದೇನೆ. ಯಾವ ಕನ್ಸಲ್ಟೆಂಟ್ ಕಳ್ತಾರೋ ನೋಡ್ಬೇಕು. ಅಲ್ಲಯ್ಯ, ನೀವು ಡಾಕ್ಟರ್ಗೆ ಹೇಳಿ ಆ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಒಂದು ಕಂಪ್ಲೇಂಟ್ ಬರಬೇಕಿತ್ತು. ನೋಡಿ ಸರ್, ಈ ಊರಿನ ಮುನ್ಸಿಪಾಲಿಟಿ ಅವರು ಸ್ವಲ್ಪವೂ ಜವಾಬ್ದಾರಿ ಜನ. ಇವರಿಂದ ಮತ್ತೇನು ಆಗೋದಿದ್ರೆ ಪರವಾಗಿಲ್ಲ. ಈ ಊರಿನ ಕಂಟ್ರಿ ನಾಯಿಗಳನ್ನು ಕಡಿಮೆ ಮಾಡೋಕ್ಕಾಗೋದಿಲ್ಲ. ಹುಚ್ಚು ನಾಯಿ ಜೀವನಿಗೆ ಖರ್ಚು ಮಾಡೋದ್ರಲ್ಲಿ ಒಂದು ಭಾಗ ಖರ್ಚು ಮಾಡಿದ್ರೆ ಸಾಕಲ್ಲ ಸರ್. ಎಷ್ಟೆಷ್ಟು ಜೀವಗಳು ಉಳಿಬೋದು. ಆವಾಗ ದನಗಳಿಗೆ ಎಷ್ಟೆಂತ ಚಿಕಿತ್ಸೆ ಮಾಡ್ಬೋದು ಹೇಳಿ? ಸರಿ ಪುಟ್ಟಯ್ಯ, ಜಬ್ಬರ್ಗೂ ಹುಚ್ಚು ನಾಯಿ ಕಚ್ಚಿದೆ ಅಂತ ನೋಡು. ಹೌದೇನು ಜಬ್ಬಾರ್? ಏ ಹೋಗಿ ಬಿಡ. ನಮ್ದಕ್ಕೆ ಬೀದಿಗೆ ತೋರ್ಸೋಕು ಇಲ್ಲ, ಅಂತ ಜಾಗಕ್ಕೆ ಕಚ್ಚಿದೆ ನನ್ನ ಬಂದು ಬ್ಯಾಂಕು ಬಿಚ್ಚಕ್ಕಾಗೋದಿಲ್ಲ. ಏನ್ ಮಾಡೋದು? ಛೇ ಛೇ, ನಾನ್ ಕೇಳಿದ್ದು ಎಲ್ಲಿ ಯಾವ ಬಿಗಿಲ್ಲ ಅಂತ ಕಣಯ್ಯ. ಯಾಕೆ ಅಂತೀಯ? ಇನ್ಮೇಲೆ ಮುನ್ಸಿಪಾಲಿಟಿ ಅವರು ಹುಚ್ಚು ನಾಯಿ ಇಂಜೆಕ್ಷನ್ ತರಿಸಿ ಕಚ್ಚಿಸ್ಕೊಂಡು ಹೋಗೋಣ ಬಿಟ್ಟಿರ್ತಾರಂತೆ. ಯಾಗಿದೆ ನೋಡಿ ಇವರ ಕರಾಮತ್ತು. ಮುನ್ಸಿಪಾಲಿಟಿ ಭಾಷಣ ತರಿಸಿ ಆ ಕತ್ತಿ ನಾಯಿಗಳನ್ನ ಸಾಯಿಸಿಬಿಟ್ಟು 1000 ರೂಪಾಯಿ ಖರ್ಚು ಮಾಡಿ ಮೂಡಿಗೆರೆ ಸಾರ್ವಜನಿಕರಿಗೆಲ್ಲ ಪುಕ್ಸಟ್ಟೆ 14 ಇಂಜೆಕ್ಷನ್ ಚುಚ್ತಾರೆ ಅಂದ್ರೆ ಏನೇ ಅರ್ಥ? ನಿನ್ನೆ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ. ಅವ್ರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡಿ ಸರ್? ಒಂದು ವಿಷಯ ಗೊತ್ತಾ? ಆ ಕೃಷ್ಣೇಗೌಡ ಆನೆಗೆ ಹುಚ್ಚು ನಾಯಿ ಕಚ್ಚಿದೆ ಅಂತ ವರ್ತಮಾನ. ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡಿ ಅಂದ್ರೆ ಎಲ್ಲಿಂದ ಕೊಡೋಣ ಸರ್? ಅದು ಚುಚ್ಚೋ ಸೂಜಿನೂ ನಮ್ಮ ಹತ್ರ ಇಲ್ಲ. ಗಾಡಿ ತಗೊಂಡ್ಮೇಲೆ ಡೋಸ ತೀರ್ಮಾನಬೇಕಂತೆ. ಆ ದುಂಡು ಆನೆಯನ್ನು ತಗೊಂಡೆ ಕ್ರಿಯೆಯನ್ನು ತರ್ತಾರೆ ಸರ್. ಹೋಗ್ಲಿ ಹೋಗ್ಲಿ, ಆನೆಗಳ ಹತ್ರಕ್ಕೆ ಹೋಗಕ್ಕಾದ್ರೂ ನಾಯಿಗಳಿಗೆ ಎಲ್ಲಿಂದ ಧೈರ್ಯ ಬರುತ್ತೆ? ಆನೆಗೆ ನಾಯಿ ಕಚ್ಚಿದ್ರೆ ನಾಯಿ ಹಾಲು ಆನೆಗೆ ನಾಟದಾದ್ರೆ ಹೇಗೆ? ಸುಮ್ಮನೆ ಏನೇನು ಊಹಾಪೋಹಗಳೆಲ್ಲ ಹಬ್ಬಿಸಬಾರ್ದು. ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆ ಬರಲ್ಲ ಸರ್. ತಲೆ ಕೆಟ್ಟು ಕಂಡವ್ರಿಗೆಲ್ಲ ಕಚ್ಚುತ್ತೆ. ಆನೆ ಚರ್ಮಕ್ಕೆ ಅಲ್ಲೂ ನಾಟುವುದಿಲ್ಲ ನಿಜ. ಅಲ್ಲೂ ನಾಟ್ಬೇಕಂದೇನಿಲ್ಲ. ಆನೆಯ ಚರ್ಮದ ಮೇಲೆ ಸಣ್ಣ ಗೀರುಗಾಯಿ ಇದ್ರೆ ಸಾಕು. ಇವತ್ತಲ್ಲ, ಇನ್ನು 1 ವರ್ಷಕ್ಕಾದ್ರೂ ಹುಚ್ಚು ಬಂದೇ ಬರುತ್ತೆ ಸರ್. ನಿಮ್ಮಂತವ್ರು ಒಂದ್ ಮಾತು ಹೇಳ್ಬೇಕು ಸರ್ ಆ ಪ್ರೆಸಿಡೆಂಟ್ಗಳಿಗೆ. ಆಗ್ಲಾದ್ರೂ ನೀವು ಇವತ್ತಲ್ಲ ನಾಳೆಗೆ ಪತ್ರಿಕೆಗೆ ಬರ್ತೀರಾ ಅಂದ್ಕೊಂಡು ಬಂದೋಬಸ್ತ್ಗೆ ಮಾಡ್ತಾರೆ. ಊರಲ್ಲಿ ಯಾರು ಕೇಳೋರು ಇಲ್ಲ ಅನ್ಸುತ್ತೆ. ಬನ್ನಿ ಆ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಒಂದು ಮಾತು ಹೇಳೇ ಬರೋಣ. ನೀವು ಮುಂದೆ ನಡೀರಿ ಸರ್. ನಾವು ಹಿಂದೆ ಬರ್ತೀವಿ. ಈ ತರ ತೊಂದರೆಗಳಾಗಿವೆ ಅಂತ ಹೇಳಿದ್ರೆ ನಮಗೇನು ಭಯ? ಚುನಾಯಿಗೆ ಕಚ್ಚಿಸ್ಕೊಂಡು ಪ್ರಾಣಿಗೆ ಕಳ್ಕೊಳ್ತಿರೋರು ನಾವು ಸರ್. ಆ ಪ್ರೆಸ್ಟೇಜ್ಗೆ ಎಲ್ಲಿ ಗೊತ್ತಾಗುತ್ತೆ ಹೇಳಿ? ನಿಮ್ದಕ್ಕೆ ಮುಂದೆ ಹೋಗ್ತೀರಿ, ನಮ್ದಕ್ಕೆ ಹಿಂದೆ ಬರ್ತೀವಿ. ಕೊಂತಿದ್ಲು ಕರೆಕ್ಟಾಗಿ ಹೋಗ್ತೀವಿ. ಇಲ್ಲ ನಡೆಯೋ ನನ್ನನ್ನು ಮುಂದೆ ಕಳಿಸಿ ಓಟಕ್ಕಿದ್ದಾರೆ. ಇರ್ಲಿ, ನಾನೇ ಸರಿಯಾಗಿ ಒಂದು ಮಾತು ಹೇಳೇ ಬಿಡ್ತೀನಿ. ಈ ಒಳ್ಳೆ ಹೇಳ್ತೀರಿ ಸ್ವಾಮಿ. ನಮ್ದಕ್ಕೆ ನಾಯಿಗಳು ಕಂಡ್ರೆ ಪ್ರೀತಿನ ಕುರಾನ್ಗೆ ಪ್ರಕಾರ ನಾಯಿಗಳು ಹಂದಿಗೆ ಸಮ. ನಿಜವಾದ ಮುಸಲ್ಮಾನ ಆದ್ರೂ ನಾಯಿಗಳನ್ನ ಮುಟ್ಟಿಸ್ಕೊಳ್ಬಾರ್ದಂತೆ. ಮುಟ್ಟಿಸ್ಕೊಂಡ್ರೆ ಮೈಗೆ ತುಂಬಾ ಕೆಮ್ಮಣ್ಣುಗೆ ಹಂಚ್ಕೊಂಡು ಸ್ನಾನ ಮಾಡ್ಬೇಕಂತೆ. ಅಂಥದ್ರಲ್ಲಿ ಈ ನಾಯಿಗಳನ್ನೆಲ್ಲ ನಾನ್ ತಕೊಂಡಿದ್ದೀನಿ ಅಂತಾರಲ್ಲ. ನೋಡಿ ಸ್ವಾಮಿ, ಈ ನಾಯಿಗಳನ್ನೆಲ್ಲ ಐರಾಟಿಕೆ ಮಾಡೋದಕ್ಕೆ ನಮ್ಮ ಕೈಲ ಅದನ್ನೆಲ್ಲ ಮಾಡಿಸಿದ್ದೇವೆ, ಶೂಟ್ ಮಾಡಿಸಿದ್ದೇವೆ, ಪಾಯ್ಸನ್ ತರಿಸಿ ಹಾಕ್ಸಿದ್ದೇವೆ. ಏನಪ್ಪಾ ಅಂದ್ರೆ ಈ ವರ್ಷ 200ರಿಂದ 300 ನಾಯಿಗೆ ಸಾಯಿಸಿದ್ದೇವೆ ನೋಡಿ. ಈ ಎಲ್ಲ ನಾಯಿಗಳು ಮುನ್ಸಿಪಾಲಿಟಿ ಅಧಬಸ್ತಲ್ಲಿ ಬಂದ್ರೆ ಮಾತ್ರ ನಾವು ಆಕ್ಷನ್ ತಗೋಬಹುದು. ಸಾಹೇಬ್ರೆ, ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಸಾಯಿಸದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ. ಒಂದ್ಸಾರಿ ನೀವು ಆ ಪೇಟೆ ಬೀದಿಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೆಲಸ ಮಾಡಿ, ನಿಮ್ಮ ಮುಂದೆ ನಾಯಿ ಹೋದ್ರೆ ನಾಯಿ ಪಾಲ ತಂದು ತೋರಿಸ್ಬೇಕಂತ ಹೇಳಿ. ಆವಾಗಲಾದ್ರೂ ಅವ್ರ ಲೆಕ್ಕ ನಿಜವೇ ಸುಳ್ಳು ನಿಮಗೆ ಅರ್ಥ ಆಗುತ್ತೆ. ಮೂಡಿಗೆರೆ ಪೇಟೆ ಬೀದಿಯಲ್ಲಿ ಇನ್ನೂ ತುಂಬಾ ಕಂತಿನ ನಾಯಿಗಳು ಅನ್ನೋದು ನಿಜ. ಅದಕ್ಕೆ ಕಾರಣ ನಾನು ಹೇಳ್ತೀನಿ ಕೇಳಿ. ಅದೆಲ್ಲ
ಅಲ್ಲಿಂದು ನಾಯಲ್ಲ ಸುನಿ, ಬೇರೆ ಕಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆಗಿರೋದು. ಅಲ್ಲಿ ನಾಯಿಗಳ ಕಾಟ ಜಾಸ್ತಿ ಆದ ಕೂಡಲೇ ಲಾರಿ ಕುತ್ಕೊಂಡು ಎಲ್ಲದರಲ್ಲಿ ಬಿಟ್ಬಿಡ್ತಾರೆ. ಹಾಗಾದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ಗೂ ಅಥವಾ ರಾಜ್ಯ ಸರ್ಕಾರಕ್ಕೂ ಯಾಕೆ ಕಂಪ್ಲೇಂಟ್ ಮಾಡಬಾರ್ದು? ನಾನೇ ಆಕ್ಷನ್ ತಗೊಂಡ್ಬಿಟ್ಟಿದ್ದೆ ಸ್ವಾಮಿ. ಆದ್ರೆ ಯಾರು ನೋಡಿದ್ದಾರೆ ಹೇಳಿ? ಏನಾದ್ರು ದಾಖಲೆ ಇದೆಯಾ? ಯಾರಾದ್ರೂ ಸಾಕ್ಷಿಗೆ ಹೇಳ್ತಾರೆ? ಎಲ್ಲ ರಾತ್ರಿ ನಡೆಯುವ ಕೆಲಸ. ಅವರ ಹಿಂಸೆಗೆ ಬೆಂಕಿ ಹಾಕಲಿ. ನಿನ್ನೆ 7 ಜನಗಳಿಗೆ ಸುಮಾರು ನರಕಗಳಿಗೆ ಬೆಚ್ಚಿದೆ ಅಂತೆ. ನಿಮ್ಗೆ ಗ್ಯಾರಂಟಿ ಗೊತ್ತಿದ್ರೆ ಹೇಳಿ ಕಾಣಿಸ್ತಾರೆ. ನಾನೇ ಪತ್ರಿಕೆಗೆ ಬರ್ತೇನೆ. ಅಯ್ಯೋ, ನೀವು ಹಾಗೆಲ್ಲ ಮಾಡ್ಬೇಡಿ ಸ್ವಾಮಿ. ನಾನೊಬ್ಬ ಮುಸಲ್ಮಾನ ಆಗಿ ಹಿಂದೂಗಳ ವಿರುದ್ಧ ಹೇಳಿಕೆ ಕೊಟ್ರೆ ತುಂಬಾ ಅಪಾರ್ಥಕ್ಕೆ ಹಾಕ್ಬಿಡುತ್ತೆ. ಹಿಂದೂಗಳ ಮನಸ್ಸನ್ನ ಯಾಕೆ ನಿಲ್ಲಿಸ್ಬೇಕು ಹೇಳಿ? ಎಷ್ಟೇ ಆಗ್ಲಿ ಹೌದು ಅವ್ರಿಗೆ ದೊಡ್ಡದು. ನೋಡಿ ಸ್ವಾಮಿ, ನಮ್ಮ ಜನಗಳಿಗೆ ತಿಳುವಳಿಕೆ ಕಡಿಮೆ. ಎಷ್ಟು ನಾಯಿಗಳನ್ನ ಸಾಯಿಸಿದ್ರು ಮತ್ತೆ ನಾಯಿಗಳು ಎಲ್ಲಿಂದ ಬರ್ತಿವೆ ಅಂತ ಒಬ್ರು ಒಂದು ಚೂರು ಆಲೋಚನೆಗೆ ಮಾಡೋಲ್ಲ. ನೋಡಿ ಕಾಣಿಸ್ತಾರೆ, ನೀವು ಸಣ್ಣ ಪುಟ್ಟ ವಿಷಯಗಳನ್ನ ತಂದು ಧರ್ಮಕ್ಕೆ ಕಟ್ಟಾಕಿ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಈ ಊರನ್ನ ಸ್ವಚ್ಛ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದನ್ನು ಬಿಟ್ಟು ಅದರಿಂದ ಹೊರ ರೋಗಗಳಿಗೆ ವಿಸರ್ಜನೆ ಔಷಧಿ ಅಂದ್ರೆ ಏನ್ರಿ ಅರ್ಥ? ನೋಡಿ ಸ್ವಾಮಿ, ಈ ಕುರ್ಚಿ ಮೇಲೆ ಕುತ್ಕೊಂಡವನು ಎಲ್ಲರಿಗೂ ಒಪ್ಪಿಗೆ ಆಗೋ ಹಾಗೆ ನಡ್ಕೋಬೇಕು. ಅದು ಬಂದಿರೋದು ನನಗೆ ಕಷ್ಟ. ನಾನೇ ಕಾಂಪ್ಲಿಕೇಟ್ ಮಾಡಲಿ ಹೇಳಿ? ಮೊನ್ನೆ ನೋಡಿ, ಈ ಕೃಷ್ಣೇಗೌಡರಿಗೆ ಆನೆನ ಪೇಟೆ ಬೀದಿಲಿ ಕರ್ಕೊಂಡು ಹೋಗಬೇಡಿ ಅಂತ ಹೇಳಿದಕ್ಕೆ ಒಂದಷ್ಟು ಜನಗೆ ಬಂದು, ನೀವು ಒಂಟೆಗೆ ಕರ್ಕೊಂಡು ಹೋಗ್ತೀರಾ, ನಾವು ಆನೆಗೆ ಕರ್ಕೊಂಡು ಹೋಗೋದು ಅಂತ ಗಲಾಟೆಗೆ ಮಾಡ್ತಾರೆ. ಆನೆನ ಪೇಟೆ ಬೀದಿ ಕರ್ಕೊಂಡು ಹೋಗಬೇಡಿ ಅಂತ ಹೇಳಿದ್ರೆ ಇಂಥ ಜಗಳ ಮಾಡ್ತಾರೆ. ಆನೆ ಪೇಟೆ ಬೀದಿಲಿ ಹೋಗ್ತಾ ಆ ಹಣ್ಣಂಗಡಿಯವರ ಸೇಬೆಹಣ್ಣು ದ್ರಾಕ್ಷಿ ಎಲ್ಲ ತಿಂದಿದೆ. ಪಾಪ ಈ ತರಕಾರಿ ಅಂಗಡಿಯವನ ಮೂಲಂಗಿ ಕ್ಯಾರೆಟ್ ಎಲ್ಲ ತಿಂದಿದೆ. ಈ ಜನಗಳಿಗೆ ಈ ತರ ಮಾಡಬೇಡಿ ಅಂತ ಹೇಳಿದ್ರೆ ಜಾತಿಗೆ ಪ್ರಶ್ನೆ ಮಾಡ್ತಾರೆ. ಇಂಥ ದರಿದ್ರ ಜನಗಳಿಗೆ ಏನ್ ಹೇಳಬೇಕು? ಸಿಂಪಲ್ ವಿಷಯ, ನೀವು ಕಾಂಪ್ಲಿಕೇಟ್ ಮಾಡ್ತೀನಿ ಅಂತಿದ್ದೀರಿ. ತಾವು ಒಂದಲ್ಲ ಒಂದು ದಿವಸ ಈ ಕುರ್ಚಿಗೆ ಮೇಲೆ ಕುತ್ಕೊಂಡ್ರೆ ಗೊತ್ತಾಗುತ್ತೆ ಏನೇನು ಹೇಗೆ ಕಾಂಪ್ಲಿಕೇಟ್ ಆಗಿದೆ ಅಂತ. ಇಲ್ಲೇ ಕೃಷ್ಣಗೌಡರು ಆನೆಗೂ ಕೃಷ್ಣಗಳಿಗೆ ಹೆಚ್ಚಿದಂತೆ. ಆನೆಗೆ ಏನಾದ್ರು ಹುಚ್ಚು ಬಂದ್ರೆ ಯೋಚಿಸಿ ಕಾಣಿಸ್ತಾ ಇದ್ದಾರೆ. ಪರಿಸ್ಥಿತಿಯಲ್ಲಿ ನಿಮ್ಮ ಮಾತನ್ನ ಕೇಳಿದ್ರೆ ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ಗೆ ಏನು ಅಧಿಕಾರವಿಲ್ಲ, ಸುಮ್ಮನೆ ಇಲ್ಲಿದ್ದನ್ನು ಮುಂದುವರಿಸಿಕೊಂಡು ಹೋಗೋದನ್ನು ಬಿಟ್ಟು ಎಲ್ಲ ಅರ್ಥ ಆಗ್ತಾ ಇದೆ. ಸತ್ಯವಾದ ಮಾತು. ನೀವು ಹೇಳೋ ಮಾತು ಒಪ್ಪೋ ಅಂತ ಮಾತು. ವಿಶ್ವಾಸ, ಜಗಳ, ನಂಬಿಕೆ ಉಳಿಸ್ಕೊಂಡು ಈ ದರಿದ್ರ ಕುರ್ಚಿಗೆ ಉಳಿಸ್ಕೊಂಡು ಧರ್ಮ ಮುಗಿಸಿದ್ರೆ ಸಾಕಾಗಿದೆ ನನಗೆ. ಸಂಜೆಗೆ ಬನ್ನಿ ನೋಡೋಣ. ಎಲ್ಲೆಲ್ಲರಲ್ಲಿ ಎಳೆದಿರುವ ತರತರದ ನೂರಾರು ತಂತಿಗಳು ಮೂಡಿಗೆರೆ ಆಧುನಿಕವಾಗಿರುವುದಕ್ಕೆ ಸಾಕ್ಷಿಯಾಗಿತ್ತು. ಮೈಯರ 4 ಕಂಚಿನ ಲಾಟಿಂಗ್ ಗಟ್ಟಿ ಕೆಳಗೆ ನೋಡಿದರೆ ಈ ತಂತಿಗಳ ಜಾಲದೊಳಗೆ ಇಡೀ ಮೂಡಿಗೆರೆಗೆ ಬಲೆಗೆ ಬಿದ್ದು ಬಿಸಿಕಾಡುವ ಮೃಗದಂತೆ ಕಾಣುತ್ತಿದೆ. ಎಲೆಕ್ಟ್ರಿಕ್ ಆಫೀಸ್ನ ಪ್ರೈಮರಿ ಲೈನ್ಗಳು, ಸೆಕೆಂಡರಿ ಲೈನ್ಗಳು, ಟೆಲಿಫೋನ್ನ ಡಿಶ್ ಕನೆಕ್ಷನ್ ಲೈನ್ಗಳು, ಈ ತಂತಿ ಕಂಬಗಳ ನೂಕುನುಗ್ಗಲಿನಲ್ಲಿ ಹಾಗೆ ಗುಬ್ಬೆಗಳು ಸಹ ಕೆಳಮಟ್ಟದಲ್ಲಿ ಹಾರಾಡುವುದನ್ನು ಕೈಬಿಟ್ಟವು. ಗಾಳಿ ಬೀಸುವುದು ಸೀಟು ಹೊಡೆದು ಇರಲಿ, ಯಾರಾದರೂ ಜೋರಾಗಿ ಕೆಮ್ಮಿದರು ಸೀನಿದರು ಸಹ ಜೋರಾಡುವ ತಂತಿಗಳು ಒಂದಕ್ಕೊಂದು ತಾಗಿ ಡಿಪಾರ್ಟ್ಮೆಂಟ್ಗೆ ಜಗಳ ಶುರುವಾಗುತ್ತಿತ್ತು. ಯಾವಾಗ ನೋಡಲಿ ಟಿವಿಯಲ್ಲಿ ಚಿತ್ರ ಸರಿ ಬರುತ್ತಿಲ್ಲ ಎನ್ನುವ ಟೆಕ್ನಿಷಿಯನ್ಗಳು, ಫೋನ್ ಕೊರ ಅನ್ನುತ್ತೆ ಎನ್ನುವ ಲೈನ್ ಮ್ಯಾನ್ಗಳು, ಫ್ಯೂಸ್ ನಿಲ್ಲುತ್ತಿಲ್ಲ ಎಂದು ಕರೆಂಟ್ನವರ ಕೈಯಲ್ಲಿ ಕಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರ್ ಹಿಡಿದುಕೊಂಡು ಆಕಾಶ ನೋಡುತ್ತಾ ಎದುರಿಗೆ ಬರೋರಿಗೆ ಡಿಕ್ಕಿ ಹೊಡೆದುಕೊಂಡು ನಡೆದಾಡುತ್ತಿರುವುದು ಸರ್ವಸಾಮಾನ್ಯ ದೃಶ್ಯವಾಗಿದೆ. ಸುಮಾರು 30-40 ಕನೆಕ್ಷನ್ಗಳನ್ನು ಮೂಡಿಗೆರೆಯಿಂದ ನುಗ್ಗೇನಳ್ಳಿ ಕಡೆಗೆ ಎಳೆದಿದ್ದರು. ಕೇಳಿಕೊಂಡರಿದ್ದ ತಂತಿಗಳು ಕೊಂಚ ಬಿಸಿಲಿಗೆ ಜೋತು ಬಿದ್ದರೆ ಸಾಕು, ಒಬ್ಬರಿಗೆ ಮಾಡಿದ ಫೋನ್ ಇನ್ನೊಬ್ಬರಿಗೆ ಹೋಗುತ್ತಿತ್ತು. ಹಲೋ ಹಲೋ, ಎಲ್ಲದ ಮಾರಾಯರೆ, ಯಾರು ಮಾತಾಡ್ತಿರೋದು? ರಾಮ ಭಟ್ಟರ? ಅಲ್ಲ, ಸುಬ್ಬಣ್ಣ ಭಟ್ಟರು. ಯಾರೊಡನೆ ಮಾತನಾಡಿದರೆ ಇನ್ಯಾರಿಗೋ ಕೇಳಿಸುತ್ತಿತ್ತು. ಓನಿನ ಆಚೆ ತುದಿಯಲ್ಲಿ ಒಬ್ಬರಿಗೊಬ್ಬರು ನೆಂಟಾರಾದ್ರಿಂದ ಯಾರೋ ಹಲವೆಂದರೂ ಪರವಾಗಿರಲಿಲ್ಲ. ಹೀಗಾಗಿ ಸರದಿ ಪ್ರಕಾರ ಬೆಳಿಗ್ಗೆ ಎದ್ದು ಎಲ್ಲಾ ಕಂಬ ತಂತಿಯನ್ನು ಎತ್ತಿ ಹಿಡಿಯುವುದು, ರಾತ್ರಿ ಎಲ್ಲಾ ತಂತಿ ಕಂಬವನ್ನು ಕೆಳಗೆ ಇಳಿಸುವುದು ನಡೆದಿತ್ತು. ಟೆಲಿಫೋನ್ ಲೈನ್ಮೆಂಟ್ ಬಣ್ಣ ಕಂಬ ಹತ್ತುವಾಗ ಇದು ತನಗೆ ಮೃತ್ಯು ಸ್ತಂಭವಾಗಿತ್ತೆಂದು ತಿಳಿದಿರಲಿಲ್ಲ. 30-40 ತಂತಿಗಳ ತೊಡರಿನಲ್ಲಿ ನುಸುಳಿದ್ದ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಅನ್ನು ಬಿಚ್ಚಿ ಸ್ಕ್ರೂ ಡ್ರೈವರ್ನಿಂದ ನಿಂತದನ್ನು ಇಳಿಸುತ್ತಿರಬೇಕಾದರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿಯೇ ಸತ್ತು ಹೋದ. ಅನೇಕ ತಂತಿಗಳ ತೊಡರಿನಲ್ಲಿ ಸಿಕ್ಕಿಬಿದ್ದ ತಿಪ್ಪಣ್ಣನ ಹೆಣ ರಿಪೇರಿ ಮಂಡಿಯಲ್ಲಿರುವುದರಿಂದ ಸತ್ತ ಹಾಗೆ ಕಾಣುತ್ತಿರಲಿಲ್ಲ. ದಿನ ಕಳೆದ ಮೇಲೆ ಇಂಕಿನ ಬೆಳೆಯ ರಾಮೇಗೌಡರು ಇನ್ನೂ ತಮ್ಮ ಫೋನ್ ಯಾಕೋ ಸರಿ ಹೋಗುತ್ತಿಲ್ಲವಲ್ಲ ಎಂದು ಎಕ್ಸ್ಚೇಂಜ್ ಆಫೀಸ್ಗೆ ಬಂದು ಕೂಗಾಡಿದಾಗಲೇ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಅವರ
ಶೆಡ್ ಹೊಡೆದಾಗಂತು ಸರ್ ಈ ಕಂಬಳಿಗೆ ದೆವ್ವ ಸೇರ್ಕೊಂಡಿದೆ. ಇದ್ರಾಗ ದೆವ್ವನಿಲ್ಲ ಪಿಶಾಚಿನಿಲ್ಲ ಮಾರಾಯ. ಆ ಕರೆಂಟ್ ಡಿಪಾರ್ಟ್ಮೆಂಟ್ ನ ಹೈ ವೋಲ್ಟೇಜ್ ಏನು ನಮ್ಮ ಟೆಲಿಫೋನ್ ಲೈನ್ಗೆ ತಾಗ್ತಾ ಉಂಟು. ಅದಕ್ಕೆ ನುಗ್ಗಿನಲ್ಲಿ ಟೆಲಿಫೋನ್ ಲೈನ್ ಎಲ್ಲ ಡೆಡ್ ಆಗಿರೋದು. ಆ ಹಾಳು ಬಡ್ಡಿ ಮಕ್ಕಳು ಕರೆಂಟ್ ನವ್ರಿಗೆ ಎಷ್ಟು ಬಾರಿ ಹೇಳಿದ್ದೇವೆ, ನಿಮ್ಮ ಲೈನ್ ಅನ್ನ ನಮ್ಮ ಲೈನ್ ಬಳಿ ತರಬೇಡಿ ಅಂತ. ಆದ್ರೂ ಕೇಳೋದಿಲ್ಲ. ಅಂತೂ ನಿನ್ನ ಜೀವ ಉಳಿತಲ್ಲಯ್ಯ. ಅದಿರ್ಲಿ ಸರ್, ಸುಖ ಸುಮ್ಮನೆ ತಿಪ್ಪಣ್ಣನ ಪ್ರಾಣ ತೆಗೆದು ಬಿಟ್ರಲ್ಲ ಸರ್, ಅವ್ರನ್ನ ಸುಮ್ಮನೆ ಬಿಡಬಾರ್ದು ಸರ್. ಅವ್ರನ್ನ ಹೇಳ್ಕೊಂಡ್ ಬಂದು ಇದೇ ಕ್ರಮಕ್ಕೆ ಕಟ್ಟಿ ಬಲಿ ಕೊಡ್ಬೇಕು ಸರ್. ಬನ್ನಿ ಸರ್, ಹೋಗಿ ಕಂಪ್ಲೇಂಟ್ ಕೊಡೋಣ. ಫಸ್ಟು ನಮ್ಮ ಪೋಸ್ಟ್ ಆಫೀಸಲ್ಲಿ ಒಂದು ಇದು ಮಾಡ್ತೀವಿ, ಪತ್ರ ಮಾಡಿಬಿಟ್ಟು ಇಬ್ಬರು ವಿದ್ಯುತ್ ಇಲಾಖೆಗೆ ಬಾಯಿಗೆ ಬಂದಂತೆ ಮೂಡಿಗೆರೆ ದಾರಿ ಹಿಡಿದ್ರು. ವಿದ್ಯುತ್ ಇಲಾಖೆಯವರು ಬೇಕಂತಲೇ ಕರೆಂಟ್ ಕೊಟ್ಟು ತಿಪ್ಪಣ್ಣನನ್ನು ಸಾಯಿಸಿದ್ರು ಎಂದು ಜಂಕ್ಷನ್ನಲ್ಲಿದ್ದ ಎಲ್ಲರಿಗೂ ಹೇಳಿದರು. ಹೀಗೆ ನಾನು ಮೂಡಿಗೆರೆಗೆ ಪೋಸ್ಟ್ ಮಾಡಲು ಹೋದಾಗ ಎಲ್ಲರೂ ಮಿಂಚಿನ ಮುಷ್ಕರ ಮಾಡುತ್ತಿದ್ದರು. ಇದೇನ್ರಿ ನಿಮ್ಮ ಸಮಾಚಾರ? ನಿಮ್ಮ ಡಿಪಾರ್ಟ್ಮೆಂಟ್ಗೆ ಧಿಕ್ಕಾರ ಕಿತ್ತಿದಾರಲ್ಲ. ಸಮಾಚಾರ ಏನಂತ ಹೇಳಿ ಸರ್, ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ನಮ್ ಗ್ರಾಚಾರ ಅಷ್ಟೇ. ಅಲ್ಲೋ ದುರ್ಗಣ್ಣ, ಕರೆಂಟ್ ಲೈನ್ ಕಟ್ ಆಗಿ ಟೆಲಿಫೋನ್ ಲೈನ್ ಮೇಲೆ ಇದ್ರೆ ಸೆಂಟ್ರಲ್ ಫಾರ್ಮರ್ ನಲ್ಲಿ ಫೀಸ್ ಹೋಗ್ಬೇಕಲ್ಲ, ಅದೇ ಹೆಂಗೆ ತಿಪ್ಪಣ್ಣ ಸತ್ತದ್ದು ನಮ್ಮಿಂದ ಅಂದವ್ರು ಇವರು. ನೀವ್ ಹೇಳೋದೇನು ಕರೆಕ್ಟ್ ಕಣ, ಆದ್ರೆ ಹಾಲಲ್ಲಿ ಕಟ್ಟಾಗಿ ಬಿಟ್ಟಿದ್ರೆ ತಿಪ್ಪಣ್ಣ ಕಂಬ ಹತ್ತಾನೆ ಇರ್ಲಿಲ್ವೋ, ಕಂಬ ಮುಟ್ಟಿದಂಗೆ ಶಾಕ್ ಬಂದ್ಬಿಡೋದು. ಈಗ ಆಗ್ತಾ ಇರೋದು ಏನ್ ಗೊತ್ತಾ, ಸುಮ್ಮನೆ ಟಚ್ ಹಾಕಿದೆ ಕಣ. ತಿಪ್ಪಣ್ಣ ಕಂಬ ಹತ್ತವ್ರಿಗೆ ಸುಮ್ಮನೆ ಇತ್ತು, ಆಮೇಲೆ ಟಚ್ ಆಗಿದೆ. ತಿಪ್ಪಣ್ಣನ ಗ್ರಾಚಾರ ಅಷ್ಟೇ. ಅದೇ ಟಚ್ ಆಗ್ತದೆ. ಟೆಲಿಫೋನ್ ತಂಚರು ಕರೆಂಟ್ ತಂಚರು ಒಂದೇ ಕಂಬದಲ್ಲಿ ಇರ್ತಿದ್ವು. ಸುಮ್ಮನೆ ಟಚ್ ಆಗ್ತಿದೆ ಅಂತೀಯಲ್ಲ. ಆಗ್ತದೆ ಕಣಯ್ಯ, ಆಗ್ತದೆ. ಆ ದರಿದ್ರ ಕೃಷ್ಣಗೌಡ ಆನೆ ತೆಗಿಂತ ಕಣಯ್ಯ. ಅದೇನ್ ಮಾಡ್ರಿ ಆನೆ? ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ತಿರಲ್ಲ. ಬಾಯಿ ತಿಂದವರು ಈ ಪ್ರಪಂಚದಲ್ಲಿ ಬದುಕೋ ಹಂಗಿಲ್ವೇನ್ರಯ್ಯ? ಅಜ್ಜನಿಗಿರ್ತದೆ ರೋಗ, ಕೊಬ್ಬಿ ಕೊಂಡ್ಕೊಂಡಿದ್ದಂಗಿದೆ. ಬದುಕೋದಕ್ಕೆ ಗಂಡಾಂತರ ಮನಸ್ಸು. ತಿಪ್ಪಣ್ಣಗೋ ಆನೆಗೋ ಹೇಳಿ, ಆನೆ ಏನ್ ಮಾಡುತ್ತೆ ಅಂದ್ರೆ ಕೇಳಿ ಹೇಳ್ತೀನಿ. ಮೈಸೂರಿಗೆ ಆಗುತ್ತೋ, ಕಂಬಕ್ಕೋ ಬೈ ವೈರಿಗೋ ಬೆನ್ನು ಸಿಕ್ಕುತ್ತೆ. ಒಂದು ಸಾರಿ ಬೆನ್ನು ಸಿಕ್ಕಿತ್ತ ಅಂದ್ರೆ ಗಲಗಲ ಗಲಗಲ ಅಂತ ಹುಡುಗುಡಿಕೆ ತರ ಅಲ್ಲಾಡ್ತವೆ. ಕಂಬ ಎಲ್ಲ ಗೆಜ್ಜೆ ಕಟ್ಕೊಂಡು ಕುಡಿತವೆ. ಗೊತ್ತಾಯ್ತಾ? ಮೊನ್ನೆ ಕಾಡೊಳಗೆ ತಂದಿ ನುಳುಗಿಕೊಂಡಿದ್ದಂತ ಗೊಳ ತಗೊಂಡು ಬಿಡಿಸೋದಕ್ಕೆ ಹೋಗಿದ್ದೆ. ದನಕಾಯ ಹುಡುಗರೆಲ್ಲ ಹೇಳಿದ್ರಲ್ಲಿ ಮೈ ತಿಕ್ಕಿದ ಒಳಗೆ ತಂತಿಯನ್ನ ಅಲ್ಲಾಡಿ ಪಟ್ ಪಟ ಅಂತ ಉದ್ದಕ್ಕೂ ಮಿಂಚೋದಾಡಿದಂತೆ. ದನಕಾಯ ಹುಡುಗರೆಲ್ಲ ಸತ್ತು ಕೆಟ್ಟು ಅಂತ ಕಾಡದಿದ್ದು ಓಡುವಂತೆ. ಹಂಗಾದ್ರೆ ಆನೆ ಮುಂದಿನ ಗ್ರಾಚಾರ ಉಂಟು. ಸತ್ಯ ಸಾಯಿದ್ರು ಅದಕ್ಕೆ ಮಕ್ಕಳ ಮರಿ ಕೋಲೆ ಮುಂಡೆರು. ಈಗ ತಿಪ್ಪಣ್ಣ ಹೋದ ಚೆನ್ನಾಗಿ ಗೊತ್ತಿತ್ತು ಆ ದರಿದ್ರ ಕೃಷ್ಣಗೌಡ ಆನೆಗೆ ಕೆಲಸ ಅಂತ. ಹಂಗಾದ್ರೆ ಫಾರೆಸ್ಟ್ ಬಗ್ಗೆ ಕಂಪ್ಲೇಂಟ್ ಕೊಡ ನಡೆಯೋ. ಅಲ್ವೋ ಆ ಘಾಂಚಲಿ ಮಂಚ ಮಹಾರಾಜ ನಿಮ್ಗೆಲ್ಲ ಕೋಳ ತಗೊಳ್ತೀನಿ, ಬುದ್ಧಿ ಕಲಿತಿನಟ ಆರಾಡ್ತಾನಲ್ಲಯ್ಯ. ಏನಿದ್ರು ರೈಟಿಂಗ್ನೇ ಕೊಡ್ಬೇಕಂತೆ. ಆನೆ ಗಂಟೆ ಅಲ್ಲಾಡ್ತಿದ್ದು ನಾವೇನಾದ್ರು ನೋಡಿದೀವ? ಕೋಡ್ ತಿಳ್ಕೊಂಡು ಕಾಲ ಕಳಕಾಗುತ್ತೇನಯ್ಯ. ಈಗೇನು ಮಾಡ್ತಿದ್ರು ಕಣ? ಹೋಗಿ ಲೈನ್ ಓಪನ್ ಮಾಡಿಸಿ ತಿಪ್ಪಣ್ಣನ ಹೆಣ ಕೆಳಗಿಳಿಸೋದಕ್ಕೆ ಅಷ್ಟು ಸಲ್ಲಿಸಲ್ಲ. ಮತ್ತು 2 ದಿವಸ ಆಯ್ತು. ತಿಪ್ಪಣ್ಣನ ಹೆಣ ಸಟ್ಕೊಂಡು ಕಲ್ಲಾಗಿರುತ್ತದೆ. 26 ತಂತಿಗಳ ಒಳಗೆ ನುಲುಕಿಕೊಂಡಿರುತ್ತದೆ. ತಂತಿಯನ್ನು ಕಟ್ ಮಾಡಿ ತೆಗೆಯಲಾಗುತ್ತಿದೆ. ಹಂಗಾದ್ರೆ ತಿಪ್ಪಣ್ಣ ಸತ್ತವನ್ನ? ಅಯ್ಯೋ ತಿಪ್ಪಣ್ಣ ಸತ್ತ! ಯಾರಿಗೂ ಆನೆಯ ಬಗ್ಗೆ ಅಂತ ಕ್ರೋಧವಾಗಲಿ ದ್ವೇಷವಾಗಲಿ ಇರಲಿಲ್ಲ. ಅದೇ ರೀತಿ ಪ್ರೀತಿ ವಿಶ್ವಾಸಗಳು ಇರಲಿಲ್ಲ. ಆನೆ ಒಮ್ಮೆ ಕಾಡಿಗೆ ಹೋಗಿ ಬಂದ ಮೇಲೆ ಊರಿನ ಜನರ ಧೋರಣೆ ಯಾಕೋ ಬದಲಾಗುತ್ತಿತ್ತು. ಯಾರಿಗೂ ಸತ್ಯವೂ ಬೇಕಿರಲಿಲ್ಲ, ನ್ಯಾಯವೂ ಬೇಕಿರಲಿಲ್ಲ. ಆನೆಗಂತೂ ಅದರ ಅರಿವೇ ಇರಲಿಲ್ಲ. ಸೆಕೆ ತಡೆಯಲಾರದೆ ರಸ್ತೆಯಲ್ಲಿದ್ದ ತುಳನ್ನು ಮೈಗೆ ಹಚ್ಚಿಕೊಳ್ಳುತ್ತಾ
ಸತ್ತ ಮೇಕೆಗಳನ್ನು ಎಳೆದಿಟ್ಟುಕೊಂಡು ಕೃಷ್ಣೇಗೌಡ ಆನೆಗೆ ಬಗೆ ಬಗೆಯಾಗಿ ನಿಂದಿಸತೊಡಗಿದರು. ಅವನಿಗಾದ ಅನ್ಯಾಯಕ್ಕೆ ಯಾರಿಗಾದರೂ ಶಿಕ್ಷೆಯಾಗದೆ ಅವನ ಮನಸ್ಸಿಗಾದರೂ ಸಮಾಧಾನ ಆಗುವ ಹಾಗೆ ಕಾಣಲೇ ಇಲ್ಲ. ಹೀಗೆ ನಾನು ಮೂಡಿಗೆರೆಗೆ ಪೋಸ್ಟ್ ಮಾಡಲು ಹೋದಾಗ ಅಪಘಾತ ನಡೆದ ಜಾಗದಲ್ಲಿ ಸುಬ್ಬಣ್ಣ ನನಗೆ ಸಿಕ್ಕ. ಅವನು ಇಲ್ಲಿ ರಾತ್ರಿ ತನ್ನ ಪಟ್ಟಿಗೆಯನ್ನು ಬೀಳಿಸಿದ ಪ್ರಾಣಿಯಾದನ್ನು ಹುಡುಕುತ್ತಾ ಹೋದಾಗ ಆ ಪ್ರಾಣಿಯ ಹೆಜ್ಜೆ ಗುರುತಿನಿಂದ ಆನೆ ಎಂದು ನಿಜವಾಗಿತ್ತು. ಬೆಳಿಗ್ಗೆ ಎದ್ದು ಪೊಲೀಸ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೆಲ್ಲ ಮಹಜರ್ ಮಾಡಲು ಬಂದು ಆದ ಅನಾಹುತಕ್ಕೆ ಕಳವಳ ಸಹಾನುಭೂತಿ ಒಂದನ್ನು ಸೂಚಿಸದೆ ಕಳ್ಳನನ್ನು ಸಾಗಿಸುತ್ತಿದ್ದರು ಯಾರು, ಮರ ಎಲೆಯದು ಎಂದು ಕೇಸ್ ಬಿಲ್ಡಪ್ ಮಾಡಲು ಕಾತರನಾಗಿದ್ದ ನಾಗರಾಜನನ್ನ ಕಂಡ ಜನಕ್ಕೆ ಕೋಪ ಬಂತು. ಡ್ರೈವರ್ ಕ್ಲೀನರ್ನ ಸಾವಿನದು ಇದಕ್ಕೆಲ್ಲವೂ ಕ್ಷಮಾರ್ಹ ಅಪರಾಧಗಳಾಗಿ ತೋರಿದವು. ಹೀಗೆ ಒಂದು ಮಧ್ಯಾಹ್ನ ಖಾನ್ ಸಾಹೇಬರು ಪುರ ಪ್ರಮುಖರ ಮೀಟಿಂಗ್ ಕರೆದರು. ಮೀಟಿಂಗ್ ಅಟೆಂಡ್ ಮಾಡಲು ಬಂದವರೆಲ್ಲ ಪುರ ಪ್ರಮುಖರೇ, ಸಭೆ ಕರೆದರೆ ಜನ ಬರುತ್ತಿಲ್ಲವೆಂದು ಸತ್ಯವಿಲ್ಲದ ಸಭೆ ಕರೆದು ಬಂದವರೆಲ್ಲ ಕದ್ದು ಕದ್ದು ಕುಡಿಸಿದರು. ಸಲಾಮ್ ಅಲೈಕುಂ. ನೋಡ್ರಿ ಕೃಷ್ಣೇಗೌಡ್ರೆ, ಇವತ್ತು ಮೀಟಿಂಗ್ ಸೇರಿರೋದು ನಿಮ್ಮ ಆನೆಗೋಸ್ಕರ. ಆನೆನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಆನೆಯಿಂದ ಊರಲ್ಲಿ ಎಷ್ಟು ರಾಜಂತ ಆಗ್ತಿದೆ ಅಂತ ನಿಮ್ಗೆ ಏನಾದ್ರು ಗೊತ್ತಾಗ್ತಿದೆಯೇ? ಆನೆನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದು ಬಿಟ್ಟು ನೀವೇನಾದ್ರೂ ಮಾಡ್ಕೊಳ್ಳಿ. ಆನೆನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಹದ್ಬಸ್ತಲ್ಲಿ ಇಟ್ಕೊಂಡ್ರೆ ನಿಮಗೂ ಒಳ್ಳೇದು, ಇವ್ರಿಗೂ ಒಳ್ಳೇದು, ನಮ್ದಕ್ಕೂ ಒಳ್ಳೇದು. ರೀ ಕೃಷ್ಣನವ್ರೆ, ನಿಮ್ಮ ಆನೆ ಕಾಲಿಗೆ ಸರಪಳಿ ಯಾಕಾಗ್ತಿಲ್ಲ? ನೋಡ್ರಿ ಕಾನ್ಸ್ವಾಮಿ, ಆನೆಗೆ ಸರಪಳಿ ಹಾಕುವ ಜಾಗದಲ್ಲಿ ಕೊಂಚ ಗಾಯ ಆಗಿರುವುದರಿಂದ ಅದಕ್ಕೆ ಸರಪಳಿ ಕಟ್ಟಲಾಗುವುದಿಲ್ಲ. ಹುಚ್ಚುನಾಯಿನ ಆಗಾಯಿತೆ ನಾವು ಗೊತ್ತಾಗದೆ ಹುಚ್ಚು ಖಂಡಿತ ಬಂದೇ ಬರುತ್ತೆ. ಸರಿಯಾದ ವೆಪನ್ಸ್ ಕೊಟ್ಟಿದ್ರೆ ಶೂಟ್ ಮಾಡಿ ಬಿಸಾಕ್ತೀನಿ ಅಂದ್ರ ಫಾರೆಸ್ಟ್ ಆಫೀಸರ್ ನಾಗರಾಜ್. ಕಾಡಾನೆಗಳ ಊರೊಳಗೆವರೆಗೂ ಹೆಣ್ಣಾನೆನೇ ಕಾರಣ. ನೋಡಿ, ಆನೆ ರಾತ್ರಿ ಗಾಯಪಟ್ಟು ಹೊರ ಬಂದ್ರೆ ಅದನ್ನ ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ಬಂದರೂ ಪರವಾಗಿಲ್ಲ. ಶ್ರೀಕಾಂತ್ ಅದಷ್ಟು ಪುಂಡನೇ ಆದ್ರೆ ಅದ್ರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ? ಅದು ನನ್ನ ಕೈ ಸಿಗಲಾದಿದ್ರ ನಾಗರಾಜ್. ನೋಡಿ, ಆನೆಗೆ ಏನಾದ್ರೂ ಗಾಯ ಮಾಡಿ ಕೈ ಕಾಲು ಮುರಿದ್ರೆ ನೋಡಿಕೊಳ್ಳೋದು ಮುರಿದವರ ಜವಾಬ್ದಾರಿ ಹೊರತು ನನ್ನದಲ್ಲ. ಅದು ಸತ್ತ ಮೇಲೂ ಅದರ ಹೆಣವನ್ನು ಸಾಗಿಸಲು ಸಹ ನನ್ನಿಂದ ಸಾಧ್ಯವಿಲ್ಲ. ಆನೆ ಸಾಕಿದ್ರೆ ನಾಯಿ ಮಾಡಿದ್ರೆ ನಮ್ದು ತೋಟದಿಂದ ತೋರ್ಕೊಳಕ್ಕೆ ಬರಲ್ಲ. ಇನ್ನು ಮುಂದೆ ಆನೆನ 10 ಪದ್ದತಿಯಲ್ಲಿ ಇಟ್ಕೋಬೇಕ್ರೆ ನಿನ್ ಚರ್ಮ ಸುಟ್ಟು ಬಿಡ್ತೀನಿ. ಇನ್ನು ಒಂದ ಎರಡ ರಾಜಂತ ನಾಟಕ್ಕೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚದೆ ಆ ಲಾರಿ ಡ್ರೈವರ್ ಅನ್ನು ಸಾಯಿಸಿದೆ. ಆನೆಯನ್ನು ರಾತ್ರಿ ಲಾರಿಯಿಂದ ಹೊರಬರುವಂತೆ ಮಾಡಿ ಆ ಸುಬ್ಬಣ್ಣನ ಮೆಕ್ಕೆಗಳನ್ನು ಸಾಯುವಂತೆ ಮಾಡಿದೆ. ಆ ಕರೆಂಟ್ ಅವರು, ಆ ಫಾರೆಸ್ಟ್ ಅವರು, ಆ ಟೆಲಿಫೋನ್ ಅವರು ಅವರ ಮಾತನ್ನು ಎಷ್ಟಂತ ಕೇಳಲಿಕ್ಕೆ. ಇನ್ನು ಮುಂದೆ ನೀನು ಆನೆ ಲಾರಿಯಲ್ಲೇ ಬರಬೇಕು. 24 ಗಂಟೆ ಬರೇ ಕುಡಿದೇ ಬಿಟ್ಟಿರ್ತೀಯಲ್ಲ, ಕುಡಿದು 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 ದುರ್ಬುದ್ಧಿನ ಆನೆಗೂ ಕಲಿಸುತ್ತಿದ್ಯಾ. ಇವತ್ತು ಆನೆ ಮೇಲೆ ಮಳ ಹೋಗಂಟೆ ಆನೆ ಮೇಲೆ ನಾಯಿ ಇರ್ಬೇಕಂದ್ರೆ ಅದ್ರ ಕಾಲಿನ ಬುದ್ಧಿ ಕಾಡಿಗೆ ಆನೆಗೆ ದುರ್ಬುದ್ಧಿ ಸ್ಟಾರ್ಟ್ ಆಗಿತ್ತು. ಇವತ್ತು ಆನೆ ಮೇಲೆ ಹೋಗುದುಂಟು ನಾನು. ಇವತ್ತು ಆನೆ ಮೇಲೆ ಹೋಗುದುಂಟ. ನೀವು ಆನೆ ನಾಯಿಗಳಿಗೆ ಮನೆಗೆ ಬರಬೇಡಿ ಆಯ್ತಾ? ಇವತ್ತು ನಿಜ ಅಲ್ಲೇ ಮೇಲೆ ಹೋಗುದುಂಟು ನಾನು. ನಿಮ್ಮ ಕೈಲಿ ಮತ್ತೆ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಒಂದ್ ಮಗುನು ಕೊಡಿಲ್ಲ. ಆ ಆನೆ ಬಲಿದ ಹಾಗೆ ನೀವು
ಹೆಣ್ಣಾನೆ ಗೊತ್ತುಂಟ ಸತ್ತ ಕೊಟ್ರೆ ಏನ್ ಬೇಕಾದ್ರೂ ಮಾಡುತ್ತೆ. ಅದು ನನ್ನ ಕಡೆ. ಓಯ್ ಅದು ಹೆಣ್ಣಾನೆ. ನೀವು ಆನೆ ಲಾಯದಲ್ಲಿ ಆದ್ರೂ ಮಲಗಿ ಆನೆ ಜೊತೆಯಲ್ಲಿ ಆದ್ರೂ ಮಲಗಿ ನನಗೇನೆ ಒಂದು ಕಡೆಗೆ ಆಮೀನಾದ, ಇನ್ನು ಒಂದು ಕಡೆಗೆ ಕೃಷ್ಣೇಗೌಡರ ಸಿಟ್ಟು. ಮನೆಗೆ ಹೋದರೆ ನನ್ನ ಹೆಂಡತಿ ಅಂತ 90 ಹಾಕಿ ಎಷ್ಟು ಜನ ಮಕ್ಕಳು? ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ಆನೆ ಸಾಯಿಸಿದ್ದಾನೆ, ನೀವು ನೋಡಿದೇನಮ್ಮ? ನಿನ್ ಗಂಡ ಅಂತ ಡೌಟ್ ನನಗೆ. ಸಾಕು ಬಾಳ ಬರುತ್ತಳಮ್ಮ, ಸಾಕು ಬಾಳ ಬರುತ್ತಳಮ್ಮ. ಸೈನಾಕ ನೀನೆಲ್ಲ ಸೈನಾಕಮ್ಮ, ಕೋಟಿ ಹೋಗಿ ಕೊಡ್ತೀವಿ, ಅದೇ ತೀರ್ಮಾನ ಕೊಡ್ತೇವೆ ನೋಡ್ತೀವಿ. ಬಂದ್ರೆ ತಂದು ಕೊಡ್ತೀವಿ, ಬರ್ಲಿಲ್ಲ ಅಂದ್ರೆ ಇಲ್ಲ. ಹೊರಗೆ ಮಾಡಿ ಒಂದು ಆಸೆ ಇರಬೇಕು. ಅಲ್ಲಿಂದ ಬರೋಣ.
ಮಾತ್ರ ನಾನ್ ಬೇಯಿಸ್ಕೋಬೇಕಾಗಿದೆ. ಇವತ್ತೇನಾದ್ರೂ ಮಾಡಿ ಆ ಆನೆ ಕತೆ ಮುಗಿಸ್ಲೇಬೇಕು. ಏ ಆನೆ ಮುಂಡೆದೆ, ಇವತ್ತಿನ ಕತೆ ಮುಗೀತು. ಹಾ ಲೇ ಜನ ಕಾಯಿಲೆ ನಿನ್ನ ಕತ್ತೆ ಕಾಯ್ತಿಲ್ಲ ಸುಮ್ಮನದಲ್ವಾ? ಆನೆಯನ್ನು ಕೊಂದೇ ಬಿಡ್ಬೇಕಂತ ಅಂತೀರ ಸರ್? ಹೇಗೆ ಕೋವಿಡ್ ಕೊಂಡಿದ್ಯಾ ಬೇರೆ? ಸರ್, ಆನೆಯನ್ನು ಕೊಂದೇ ಬಿಡ್ಬೇಕಂತ ತೀರ್ಮಾನಿಸಿರೋದು ನನಗೆ ಗೊತ್ತಿಲ್ಲ ಸರ್. ಆನೆಯನ್ನ ಕೊಲ್ಲಲೇಬೇಕು. ನೋಡಿ ಸರ್, ಆ ದರಿದ್ರ ಕೃಷ್ಣೇಗೌಡರ ತೋಟದ ಅಂಚಿನ ಕಪ್ಪನೆಯ ಪರ್ವತಗಳು, ಆ ಕಪ್ಪನೆಯ ಪರ್ವತದಲ್ಲಿ ಸಾಗುತ್ತಿರುವ ಸಾಲು ಸಾಲಾದ ಮರಗಳು, ಆ ಕತ್ತಲೆಯ ಇರುಳಿನಲ್ಲಿ ಹಾಡಿರುವ ಕಪ್ಪೆ. ರಾಮಪ್ಪ, ನಾನು ಹೋಗಿ ಆನೆ ಕತೆ ಮುಗಿಸ್ಕೊಂಡು ಬರ್ತೀನಿ. ನಾನು ಬರೋ ತನಕ ನೀನು ಇಲ್ಲೇ ಇರು. ನಾನು ಬರೋ ತನಕ ನಿನ್ನ ಬಾಯಿಗೆ ಎಲ್ಲ ಮುಚ್ಕೊಂಡಿಲ್ಲ. ನಾನು ಆನೆ ಕತೆ ಮುಗಿಸ್ಕೊಂಡು ಬರ್ತೀನಿ. ಆ ಕಪ್ಪನೆಯ ಪರ್ವತದಂತೆ ಸಾಗುತ್ತಿರುವ ಆನೆಗಳು, ನನ್ನೊಳಗೆ ಕುದಿಯುತ್ತಿರುವ ಜಲ. ಆ ಕಪ್ಪನೆಯ ಪರ್ವತದಂತೆ ಸಾಗುತ್ತಿರುವ ಆನೆಗಳು. ಆ ಕಪ್ಪನೆಯ ಪರ್ವತದಂತೆ ಸಾಗುತ್ತಿರುವ ಆನೆಯ ಸಾಲುಗಳು, ಆ ಕತ್ತಲೆಯ ಇರುಳಿನಲ್ಲಿ ಮರೆಯಾಗುತ್ತಿರುವ ಫಾರೆಸ್ಟ್ ಆಫೀಸರ್ ನಾಗರಾಜ್. ಆ ಕತ್ತಲೆಯ ಇರುಳಿನಲ್ಲಿ ಮರೆಯಾಗುತ್ತಿರುವ ಫಾರೆಸ್ಟ್ ಆಫೀಸರ್ ನಾಗರಾಜ್. ಕೃಷ್ಣೇಗೌಡ ಆನೆಯ ಚಿತಾವಣೆಯು ಅಥವಾ ಜನರ ಬೇಜವಾಬ್ದಾರಿತನದ ಮಾತುಗಳು, ಒಟ್ಟಿನಲ್ಲಿ ಆನೆ ಮತ್ತು ಜನರ ನಡುವಿನ ಬಿಕ್ಕಟ್ಟು ಸಡಿಲವಾಗಲೇ ಇಲ್ಲ. ಕೋವಿಯನ್ನು ಹಿಡಿದು ಆನೆಯನ್ನು ಸಾಯಿಸಲು ಕಾಡಿನೊಳಗೆ ನುಗ್ಗಿದ ಫಾರೆಸ್ಟ್ ನಾಗರಾಜ್ ಎತ್ತ ಹೋದ, ಕೊಲೆಯಾಗಲಿ ಅಥವಾ ಆನೆಗಳ ಕಾಲಿಗೆ ಸಿಕ್ಕು ಸತ್ತು ಹೋದನೆ, ಯಾರು ಸರಿಯದ ಕಗ್ಗಂಟಾಗಿಯೇ ಉಳಿದಿದೆ. ನಾಗರಾಜನ ಸಾವು ಜನರ ಬಾಯಲ್ಲಿ ಹೇಗೆ ರೂಪಾಂತರವಾಗಿದೆ ಎಂದು ನೀವೇ ನೋಡಿ. ಕಾಡಾನೆಗಳು ಹಿಂದೆ ಹೋದ್ರೆ ಉಳಿಗಾಲ ಉಂಟೆ? ನಾಗರಾಜ್ ಅತ್ತ ಓದುವುದನ್ನು ಕಂಡರೆ ಅವನ ಬುದ್ಧಿ ಸ್ಥಿಮಿತದಲ್ಲಿರಲಿಲ್ಲ ಅನಿಸುತ್ತೆ. ಸಾರ್ವಜನಿಕರ ಸಭೆಯಲ್ಲಿ ಅವಮಾನ ಆಗಿದೆ ಅಂತೇಳಿ ನಾಗರಾಜ್ ಆತ್ಮಹತ್ಯೆ ಮಾಡಿಕೊಂಡನಂತೆ. ಜನರ ಬೇಜವಾಬ್ದಾರಿತನದ ಮಾತುಗಳಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದನ್ನು ಬೇರ್ಪಡಿಸಲಾಗುವುದಿಲ್ಲ. ಓಯ್ ಓಯ್, ನಿಮಗೊಂದು ವಿಷಯ ಗೊತ್ತಾ? ನಿಮಗೆ ಗೊತ್ತಾ? ಯಾರು ಗೊತ್ತಿಲ್ಲ, ನಾನು ನಿನಗೆ ಗೊತ್ತು. ನಾಗರಾಜನಿಗೆ ಇದ್ದಕ್ಕಿದ್ದಂಗೆ ಮನ ಪರಿವರ್ತನೆ ಆಗಿ ಕೋವಿದದ್ದು ಚರಂಡಿಲೆಸ್ತು ಧರ್ಮಸ್ಥಳದ ಬಸ್ ಹತ್ತಿ ತಲೆ ಬಳಸ್ಕೊಂಡು ಅಲ್ಲೇ ಓಡಾಡ್ತಿದ್ದಾನೆ. ಪಾಪ ಗಾಂಧರಮಪ್ಪ ತಲೆ ಬಳಸಿಕೊಂಡು ಧರ್ಮಸ್ಥಳದಿಂದ ಬರಿಗೆಯಲ್ಲಿ ಬಂದಿದ್ದಾನೆ. ನಾಗರಾಜನ್ ಕೋವಿ ಸಿಕ್ಕಿರೇ, ನಾಗರಾಜನ್ ಕೋವಿ ಸಿಕ್ಕಿರೇ. ಇನ್ನೊಂದು ವಿಷಯ ಗೊತ್ತಾ? ಫಾರೆಸ್ಟ್ ಆಫೀಸರ್ ನಾಗರಾಜ್ ಆನೆಯನ್ನು ಬೆನ್ನಟ್ಟಿ ಹಿಂದಿರುಗಿ ಬರಬೇಕಾದ್ರೆ ಎದುರಿಗೆ ಸಿಕ್ಕ ಗಂಧ ಸಾಗಾಣಿಕೆ ಗಂಗಾಧಾರಕರಿಗೆ ಕೈಯಾಟ ಹಾಕಿ ಕಾರಿನಲ್ಲಿ ಕುಳಿತುಕೊಂಡು ಆನೆಯನ್ನು ಬೆನ್ನಟ್ಟುವಂತೆ ಹೇಳಿದ. ಹಾಗಾದರೆ ಅದೇ ಗ್ಯಾಂಗಿನವರು ಕೊಲೆ ಮಾಡಿ ಹೆಣವನ್ನು ನಾಪತ್ತೆ ಮಾಡಿರಬೇಕು. ಹೌದು, ಹಾಗಿದ್ದರೆ ಅವನ ಕೋವಿ 15 ಕಿಲೋಮೀಟರ್ ದೂರದಲ್ಲಿ ಸಿಕ್ಕರು ನೋಡಿದರೆ ಇದು ಆನೆಯಲ್ಲದ ಕೆಲಸ ಅಂತ ನನಗೆ ಅನಿಸಿತು. ಎಲ್ಲ ಸುಳ್ಳು. ಈ ನಾಗರಾಜ್ ಅಲ್ಲ ಅಲ್ಲ ಕಳ್ಳು ಸಾಗಾಣಿಕೆ ಮಾಡೋದು. ಕಳ್ಳು ಸಾಗಾಣಿಕೆ ಮಾಡೋದು ಯಾವುದಕ್ಕೂ ಹೇಸು ಜನ. ನಾಗರಾಜ್ ಅವ್ರನ್ನ ಎದುರಾಕೊಳ್ಬಾರ್ದಾಗಿತ್ತು. ನಾಗರಾಜ್ ಗಂಧ ಸಾಗಾಣಿಕೆ ಮಾಡೋ ಗಂಗಾಧರನ ಗ್ಯಾಂಗಿನ ಕರಿಗಡ್ಡ ಹಾಕಿ ಅದ್ರ ಒಳಗಡೆ ಏನಿದೆ ಅಂತ ನೋಡಲು ಇಟ್ಟಿದ್ದಾನಂತೆ. ಅದ್ರ ಒಳಗಿದ್ದ ಒಬ್ಬ ಕೇಳಿ ಅಂದ್ರೆ ನಮ್ಮಂತವನು ಅವನ ಕಾರಿನ ಗ್ಲಾಸನ್ನು ಸರ್ಕಂತ ಏರಿಸಿ ಅವನ ಕತೆ ಅಲ್ಲೇ ಮುಗಿಸಿದಂತೆ. ಹೀಗೆ ನಾಗರಾಜನ ಸಾವು ಹಲವು ಊಹಾಪೋಹಕ್ಕೆ ಕಾರಣವಾಗಿ ಮನೆಯವರಿಗೆಲ್ಲ ಗೊಂದಲವಾಯಿತು. ಕೊನೆಗೆ ಫಾರೆಸ್ಟ್ ನಿರ್ಮಾಣ ಲಿಮಿಟ್ನವರು ನಾಗರಾಜನ ಫೋಟೋ ಪತ್ರಿಕೆಗಳಿಗೆ ಕೊಟ್ಟು, ನೀನು ಎಲ್ಲೇ ಇದ್ದರೂ ಬರ್ತಕ್ಕದ್ದು, ನಿನ್ನ ಬಗ್ಗೆ ನಿನ್ನ ಮನೆಯವರು ಮೇಲಾಧಿಕಾರಿಗಳು ಎಲ್ಲರೂ ಕಾಯುತ್ತಿದ್ದಾರೆ. ನಿನ್ನ ಮೇಲೆ ಶೋಕಾಸ್ ನೋಟಿಸ್ ನೀಡುವುದಾಗಲಿ ಅಥವಾ ತನಿಖೆ ನಡೆಸುವುದಾಗಲಿ ಮಾಡುವುದಿಲ್ಲ. ಎಲ್ಲೇ ಇದ್ದರೂ ಬೇಗನೆ ಬರತಕ್ಕದ್ದು ಎಂದು ಜಾಹೀರಾತು ಹೊರಡಿಸಿದರು. ಹೀಗೆ ನಾಗರಾಜ್ ಇಂದಲ್ಲ ನಾಳೆ ಬರಬಹುದು ಎಂದು ಎಲ್ಲರೂ ಕಾಯುತ್ತಿದ್ದಾರೆ. ಇತ್ತ ಮಾವುತನ ಜೊತೆಯು ತನಗಾದ ಭಯಂಕರ ಅನ್ಯಾಯ
ಗೋಪಾಲ್ ಕೃಷ್ಣ.